ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇಂದಿನ ವಿಶೇಷ ಮೆಣಸಿನಕಾಯಿಂದ ಬಜ್ಜಿ ಮಾಡೋದು. ಇದು ದೊಡ್ಡದಾಗಿದೆ ಮೆಣಸಿನಕಾಯಿ, ತುಂಬ ಉದ್ದ ಇದೆ. ಇಷ್ಟುದ್ದ ಬಜ್ಜಿ ಮಾಡಲಿಕ್ಕಾಗಲ್ಲ. ಅದನ್ನು ಕಟ್ ಮಾಡಿಕೊಂಡು ಮಿಡ್ಲ್ನಲ್ಲಿ ಸೀಳ್ಕೊಳ್ತಾ ಇದ್ದೀನಿ. ಇದಂದರೆ ತುಂಬ ಉದ್ದ ಆಗುತ್ತೆ. ಕೆಲವೊಂದು ಸಲ ಚಿಕ್ಕದು ಸಿಗುತ್ತೆ, ಆದರೆ ಇದು ತುಂಬ ಉದ್ದ ಇರೋದ್ರಿಂದ ಕಟ್ ಮಾಡಿಕೊಂಡು ಮಿಡ್ಲ್ನಲ್ಲಿ ಹಿಂಗೆ ಸ್ಲಿಟ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಕಣ್ಣಿಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಮೆಣಸಿನಕಾಯಿ ಈ ರೀತಿಯಾಗಿ ಸ್ಲಿಟ್ ಮಾಡ್ಕೊಳ್ಬೇಕು. ಇದನ್ನು ಬೀಜ ತೆಗಿಯೋದು ಬೇಡ, ಖಾರ ಇದ್ದಾಗ ಬೀಜ ತೆಗಿಬೇಕು. ಈ ಮೆಣಸಿನಕಾಯಿ ಖಾರ ಇರೋದಿಲ್ಲ, ತುಂಬ ಸಪ್ಪೆ ಇರುತ್ತೆ. ಅದಕ್ಕೆ ಇದನ್ನು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಹಿಟ್ಟು ರೆಡಿ ಮಾಡೋವರೆಗೆ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಹಿಟ್ಟು ಇದನ್ನು ಒಂದು 2 ಗ್ಲಾಸ್ ಹಿಟ್ಟು ತಗೊಳ್ಳಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ. ಮೆಣಸಿನ್ಕಾಯಿ ಖಾರ ಇರೋಲ್ಲ, ಸಪ್ಪೆ ಆದರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ಖಾರದ ಪುಡಿ. ಇದಕ್ಕೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪುಡಿ ರುಚಿಗೆ. ಆಮೇಲೆ ಇದು ಅಜ್ವಾನ, 1 ಚಮಚ ಅಜ್ವಾನ. ಇದನ್ನು ಹಾಗೆ ಹಾಕಬಾರ್ದು, ಕೈಯಿಂದ ಇದನ್ನು ಹಿಂಗೆ ಮಾಡಿ ಹಾಕಿದಾಗ ಅದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿಕ್ಕಬೇಕು, ತಿಕ್ಕಿ ಅದನ್ನು ಇದಕ್ಕೆ ಹಾಕಬೇಕು. ಆಮೇಲೆ ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಸೋಡಾ ಪುಡಿ ಹಾಕಿ ಕಾಯ್ದಿರೋ ಎಣ್ಣೆ 1 ಸ್ಪೂನು ಹಾಕಬೇಕು. ಅಂದರೆ ಒಂಥರ ಹಗುರವಾಗಿ ಬರುತ್ತೆ ಬಜ್ಜಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಸ್ಮೂತಾಗಿ ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟಾಗಿರಬಾರ್ದು. ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಹೋಗಿ. ಇದನ್ನು ಚೆನ್ನಾಗಿ ಹಿಟ್ಟಿನಲ್ಲಿ ಅದ್ದಿ ಒಂದೊಂದೇ ಬಿಡಬೇಕು. ಎಲ್ಲ ಕಡೆನೂ ಹಿಟ್ಟು ಹತ್ಕೊಳ್ಳಿ. ಹಿಟ್ಟು ತೆಳ್ಳಗಾಯಿತು ಅಂದರೆ ಬಜ್ಜಿ ಗರಿಗರಿಯಾಗಿ ಬರೋಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿ ಹಿಟ್ಟೆ ಇದ್ದು ಒಂದು ಸೈಡ್ನಿಂದ ಹಿಂಗೆ ಮಾಡಿಕೊಂಡು ಬಿಡ್ತಾ ಇರಬೇಕು. ಈಗ ಫ್ರೈ ಆಗ್ತಾ ಇದೆ. ಇದನ್ನು ಸ್ವಲ್ಪ ಊಟ ಮಾಡೋಣ. ಇನ್ನೊಂದು ಬದಿಲೇನು ಚೆನ್ನಾಗಿ ಫ್ರೈ ಆಗಬೇಕು. ಈ ಬಜ್ಜಿ ಫ್ರೈ ಮಾಡುವಾಗ ಎಣ್ಣೆಯಲ್ಲಿರೋ ಈ ಗುಳ್ಳೆಗಳು ಕಡಿಮೆ ಆದರೆ ಬಜ್ಜಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಗುಳ್ಳೆ ಕಡಿಮೆ ಆದಮೇಲೆ ಬಜ್ಜಿ ಇಲ್ಲಿಂದ ತೆಗಿಬೇಕು. ಈಗ ಬಜ್ಜಿ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಬಿಸಿ ಬಿಸಿಯಾದ ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಮಿರ್ಚಿ ಅಂತಾರೆ. ಇದು ಜಾತ್ರೆಗಳೆಲ್ಲ ಮಿರ್ಚಿ ಮತ್ತು ಚುರುಮುರಿ ತುಂಬ ಒಳ್ಳೆ ಕಾಂಬಿನೇಷನ್ನು. ಇದನ್ನು ಈಗ ಮಳೆ ಬರ್ತಾ ಇದೆ, ಚಳಿಗಾಲದಲ್ಲಿ ಬಿಸಿ ಬಿಸಿ ಮಿರ್ಚಿ ಚಹಾ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.